ನೋಡಕ್ಕಷ್ಟೇ ಮುಗ್ಧ, ಬಟ್ ಭಾಳ ಚಾಲಾಕಿದ್ದಾಳೆ. ಮೋಸ್ಟ್ಲಿ ಗೆಳೆಯರೇ, ಫೈನಲಿ ಟೈಗರ್ ಹಿಲ್ಲಿಗೆ ಬಂದಿದ್ದೀವಿ. ನೋಡ್ರಿ ಹೆಂಗ್ ರೆಡಿ ಆಗ್ತಾವಳೆ ನೋಡಿ. ನಮ್ಮ ಪತಿ ದೇವ್ರು ರೆಡಿ ಆಗ್ತಿದ್ದಾರೆ ನೋಡಿ. ಆ್ಯಕ್ಚುಲಿ ಲೇಕಿಗೆ ಬಂದಿದ್ದೀವಿ ಗೈಸ್. ಇವಾಗ ಯಾವುದೋ ಐ ಲವ್ ಸಿಂಟಲ್ ಅಂತೆ, ಆ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದಾರೆ. ಏನು ಚೆನ್ನಾಗಿದೆ ನೋಡ್ರಿ, ಒಳ್ಳೆ ಕಲ್ಕಲ್ಲಾಗಿ ಕಲ್ಕಲ್ಲಿದೆ. ಒಳ್ಳೆ ಟ್ರೆಕ್ಕಿಂಗ್ ಮಾಡ್ದಂಗಿದೆ ಫೀಲು. ಬಟ್ ಏನು ಜಾಸ್ತಿ ಟ್ರೆಕ್ಕಿಂಗ್ ಮಾಡೋದಿಲ್ಲ. ನಮ್ಮ ಮೇಡಮ್ ನೋಡ್ರಿ, ಕಲ್ ಬೇಡ ಅಂತೇಳಿ ಪಕ್ಕದಲ್ಲಿ ಹೋಗ್ಬಿಟ್ಟಿದ್ದಾರೆ. ಭಾರಿ ಚಾಲಾಕಿ, ನೋಡೋಕ್ಕಷ್ಟೇ ಮುಗ್ಧ, ಬಟ್ ಭಾಳ ಚಾಲಾಕಿ ಇದ್ದಾಳೆ. ನೋಡಿ ಹೆಂಗಿದೆ ಪಾತ್ವೆ ಅಲ್ವಾ. ಗೊತ್ತಿಲ್ಲ ಸೆಂಚಲ್ ಅಂದರೆ ಏನು ಅಂತ. ಮೋಸ್ಟ್ಲಿ ಪ್ಲೇಸ್ ಹೆಸರಿರಬೇಕು ಅಲ್ವಾ ಇಶು? ಸೆಂಚಲ್ ಅಂದರೆ ಪ್ಲೇಸ್ ಹೆಸರಿರ್ಬೇಕು ಮೋಸ್ಟ್ಲಿ. ಫ್ರೆಂಡ್ಸ್ ಸಖತ್ ಫಾಗಿ ಆಗಿದೆ ಆ್ಯಕ್ಚುಲಿ. ನೋಡಿ ಫಾಗಿ ಹೆವಿ ಫಾಗ್ ಇದೆ ನೋಡಿ ಗೆಳೆಯರೇ. ಫೈನಲಿ ಟೈಗರ್ ಹಿಲ್ಲಿಗೆ ಬಂದಿದ್ದೀವಿ. ಇನ್ನೊಂದು ಸ್ಪಾಟ್ ಕವರ್ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಕ್ವಿಕ್ ಆಗಿ ನಿಮಗೋಸ್ಕರ ನಾವು ಎಷ್ಟು ಸ್ಪಾಟ್ಸ್ ಕವರ್ ಮಾಡ್ತಾ ಇದ್ದೀವಿ. ನಿಮಗೋಸ್ಕರ ಅಂತಲ್ಲ, ನಮಗೋಸ್ಕರನು, ಆ್ಯಕ್ಚುಲಿ ನಮಗೋಸ್ಕರ, ಬಟ್ ನಿಮಗೋಸ್ಕರನು, ನಿಮ್ಗೆ ಒಳ್ಳೆ ಐಡಿಯಾ ಕೊಡಲಿ ಅಂತ. ಇಲ್ಲಿ ಆ್ಯಕ್ಚುಲಿ ಬೆಳಗ್ಗೆ ಬಂದರೆ ನಮಗೆ ಸನ್ರೈಸು ಸಿಗುತ್ತೆ. ಬಟ್ ನಮಗೆ ಇವತ್ತು ಬೆಳಗ್ಗೆ ಬರಲಿಕ್ಕಾಗಿಲ್ಲ, ಬಿಕಾಸ್ ಡ್ರೈವರು ರೆಡಿ ಇಲ್ಲ ಅಂತ ಹೇಳಿದರು. ಆ್ಯಂಡ್ ಅವ್ರು ಹೇಳಿದರು ಅಡ್ವೆಂಚರ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ, ಇನ್ನೂ ಪ್ಲೇಸಸ್ ಇರುತ್ತೆ, ನೀವು ಟೈಗರ್ ಇಲ್ಲಲ್ಲೇ ಕೂತ್ಕೊಂಡ್ರೆ ಆಗಲ್ಲ ಅಂತ. ಆ್ಯಂಡ್ ಎಸ್ಪೆಷಲಿ ನಿನ್ನೆ ನಾವು ಬುಕ್ ಮಾಡೋಕ್ಕೆ ಹೋದಲ್ಲಿ ಏನು ಹೇಳಿದ್ರಪ್ಪ ಅಂದರೆ, ನೀವು ಟೈಗರ್ ಹಿಲ್ಲಿಗೆ ಹೋಗೋದು ವೇಸ್ಟು ಸರ್, ಯಾಕಂದರೆ ಕೊನೆಗೆ ಹೋಗ್ಬೋದು ಬಟ್ ಸನ್ರೈಸ್ ಸಿಗಲ್ಲ, ಬಿಕಾಸ್ ಎಲ್ಲ ಫಾಗು, ಮಳೆ ತುಂಬಿಕೊಡದೇ ಇರೋದ್ರಿಂದ ಏನೂ ನಿಮ್ಗೆ ಸಿಗಲ್ಲ ಅಂತ ಹೇಳಿದರು. ಅವ್ರು ಹೇಳಿದ್ದು ಕರೆಕ್ಟಾಗಿದೆ. ಇಂಥ ಮಧ್ಯಾಹ್ನದಲ್ಲೂ ಕೂಡ ಬರೀ ಫಾಗ್ ತುಂಬಿಕೊಂಡಿದೆ, ಏನೂ ಕಾಣ್ತಾ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಲ್ವಾ. ಸೊ ನೋಡೋಣ ಹೇಗಿದೆ ಅಂಥೇಳಿ. ಮೋಸ್ಟ್ ಆಫ್ ದ ಪ್ಲೇಸಸ್ ನಿಮಗೆ ದಾರ್ಜಿಲಿಂಗಲ್ಲಿ ಇದೇ ಟೈಪು ಮಂಜು ಕೂಡಿರುತ್ತೆ. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಏನು ಕ್ಯಾಪ್ಚರ್ ಆಗುತ್ತಲ್ಲ, ಇದು ಏನೂ ಇಲ್ಲ ರೀ, ನೀವು ಇಲ್ಲಿ ಬಂದು ನೋಡಬೇಕು. ಸಕ್ಕತ್ತಾಗಿರುತ್ತೆ, ಇದ್ರೆ ಸಕ್ಕತ್ತಾಗಿರುತ್ತೆ. ನಿಮ್ಗೆ ಅದ್ರದ್ದು ಒಂದು ಏನಂತಾರೆ, ಅದ್ರ ಮಜಾನೇ ಇಲ್ಲಿ ಸಿಗುತ್ತೆ. ಬಟ್ ಸ್ಟಿಲ್ ಹೈಲೈಟು ಇವತ್ತು ಟೆಂಪಲ್ಗಳು ಮತ್ತು ಪೈನ್ ಫಾರೆಸ್ಟ್ ಮಾತ್ರ ನಾನು ಮರೆಯಲ್ಲ. ತುಂಬ ಒಳಗಡೆ ಹೋಗ್ಲಿಕ್ಕಾಗಲಿಲ್ಲ, ಆದರೂ ತುಂಬ ಮಜಾ ಬಂತು. ಟ್ರೀಗಳು ಚೆಂದ ಇತ್ತು, ಅದರಲ್ಲಿ ಮಿಸ್ಟಲ್ಲಿ ಏನೋ ಒಂಥರ ಮಜಾ ಬಂತು ಕಣ್ರಿ ಅಲ್ವಾ ಇಶು? ತುಂಬ ಮಜಾ ಬಂತು. ಹೇಗಿದೆ ಟೈಗರ್ ಹಿಲ್ಲು? ನಿನ್ನ ಅನಿಸಿಕೆ ಏನು? ಏನೂ ಕಾಣಿಸ್ತಿಲ್ಲ, ಏನೂ ಮಾಡ್ಲಿಕ್ಕಾಗಲ್ಲ. ಏನೋ ಜನ ಇಲ್ಲೆಲ್ಲ ಹತ್ತೋಗ್ತಾ ಇದ್ದಾರೆ. ನೋಡೋಣ, ಮೋಸ್ಟ್ಲಿ ಹೈಟಲ್ಲಿ ಹೋಗ್ಬಿಟ್ಟು ವ್ಯೂ ನೋಡ್ಬೋದು ಅನಿಸುತ್ತೆ. ಸೊ ನೋಡೋಣ ಗೆಳೆಯರೆ. ನೋಡಿ ಗೈಸ್, ಇದು ಲಾಮಾರ್ಟ ಅಂತೆ. ಸೊ ಇಲ್ಲಿ ನಾವು ಟಿಕೆಟ್ ತೊಗೋಬೇಕು. ಇಲ್ಲಿ ಬರ್ತಾ ಇದ್ದೀವಿ, ಟಿಕೆಟ್ ತೊಗೊತೀವಿ. ಇಲ್ಲಿ ಎಷ್ಟಿದೆ ಟಿಕೆಟ್ಗೆ? ಒಬ್ಬರಿಗೆ 20 ರೂಪಾಯಿ ಇದೆ. ಆ್ಯಕ್ಚುಲಿ ಕಡಿಮೆನೇ. ಡ್ರೋನ್ ಶಾಟ್ಸ್ ನಾಟ್ ಅಲೌಡ್ ಅಂತ ಹಾಕಿದ್ದಾರೆ. ಚಿಲ್ಡ್ರನ್ ಅಬೌಟ್ 10 years ವಿಲ್ ಬಿ ಚಾರ್ಜ್ಡ್. ತೊಗೊತೀವಿ ಟಿಕೆಟ್ ತೊಗೊಂಡು ನೋಡೋಣ. ಏನೇನೋ ಅಡ್ವೆಂಚರ್ ಥಿಂಗ್ಸ್ ಇದೆ ಅಂತ ಹೇಳಿದ್ದಾನೆ. ನೋಡೋಣ, ಕ್ಯಾಪ್ಚರ್ ಮಾಡ್ತೀವಿ, ಒಳ್ಳೆ ಫೋಟೋಸು ವೀಡಿಯೋಸು ಹಾಕ್ತೀವಿ ನಿಮಗೆ. ನೋಡಿ ಫ್ರೆಂಡ್ಸ್, ಇದು ಲಾಮಾರ್ಟ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ನಮ್ಮ ಡ್ರೈವರ್ ಸಜೆಸ್ಟ್ ಮಾಡಿದ್ದು ಪ್ಲೇಸು. ಸಿಕ್ಕಾಪಟ್ಟೆ ಜನ ಇದ್ದಾರೆ ಆ್ಯಕ್ಚುಲಿ, ಚೆನ್ನಾಗಿರ್ಬೋದು ಸ್ಪಾಟು. ಏನೋ ರಾಫ್ಟಿಂಗು ಗಿಫ್ಟಿಂಗು ಎಲ್ಲ ಇದೆ ಅಂತ ಹೇಳಿದ್ದಾನೆ. ಬಟ್ ಜನ ಜಾಸ್ತಿ ಇದ್ದಾರೆ. ಹೋಗ್ತಾ ಇದ್ದೀವಿ ಹೊತ್ಕೊಂಡು. ನೋಡ್ಬೋದು, ತಂಗುದಾಣ ಥರ ಇದೆ. ಕೆಲವು ಜನ ಕೂತ್ಕೊಂಡಿದ್ದಾರೆ, ಕೂತ್ಕೊಂಡು ರೆಸ್ಟ್ ತೊಗೊತಾ ಇದ್ದಾರೆ. ಸುಸ್ತಾಗಿದೆಯಾ ಯಶು? ಸುಸ್ತಾಗಿದೆ. ಆಯಿತು, ಇದೇ ಲಾಸ್ಟ್ ಪ್ಲೇಸು ಇವತ್ತು ನಾವು ಕವರ್ ಮಾಡ್ತಾ ಇರೋದು. ಇನ್ನು ನೋಡಿದ ಪ್ಲೇಸ್ ನಾಳೆ ಕವರ್ ಮಾಡೋಣ ಅಂತ ಇದ್ದೀವಿ. ಸಂಜೆ ಕಡೆ ಏನಾದರೂ ಸ್ವಲ್ಪ ಪವರು ರೀಚಾರ್ಜ್ ಇದ್ದರೆ ಝೂಗೊಂದು ಹೋಗೋಣ ಅಂತ ಇದ್ದೀವಿ ಸಂಜೆ ಕಡೆ. ಇಲ್ಲ ಅಂದರೆ ಉಳಿದಿದ್ದ ಪ್ಲೇಸ್ ಬೆಳಗ್ಗೆ ಕವರ್ ಮಾಡಿ ಡೈರೆಕ್ಟಾಗಿ ಗ್ಯಾಂಗ್ಟಾಕ್ ಹೋಗ್ತೀವಿ. ಬಿಕಾಸ್ ಗ್ಯಾಂಗ್ಟಾಕ್ ಹೋಗಲಿಕ್ಕೆ ನಮಗೆ 5 to 6 hours ಬೇಕು. ನೋಡ್ರಿ ಹೆಂಗ್ ರೆಡಿ ಆಗ್ತಾವಳೆ, ಮಿರಿ ಮಿಂಚ್ತಾವಳೆ. ಬಟ್ಟೆ ಬೇರೆ ಹಾಕ್ಸ್ತಾರೆ ನೋಡಿ, ಭಾಳ ಚೆನ್ನಾಗಿದೆ ಆ್ಯಕ್ಚುಲಿ ಇವ್ರ ಕಾಸ್ಟ್ಯೂಮು ನೋಡಿ. ನೋಡಿ ನಮ್ಮ ಪತಿ ದೇವ್ರು ರೆಡಿ ಆಗ್ತಿದ್ದಾರೆ ನೋಡಿ. ಬ್ಲೂ ಕಲರ್ ತುಂಬ ಕಾಣುತ್ತಲ್ಲ, ಸಖತ್ತಾಗಿದೆ. ನಾನೇ ಒತ್ತಾಯ ಮಾಡಿ ರೆಡಿ ಮಾಡಿಸ್ತಾ ಇರೋದು, ನನ್ನ ಗಂಟ ಕೊಟ್ಟು ರೆಡಿ ಮಾಡಿಸ್ತಾರೆ. ಬುಟ್ಟಿ ಹೊತ್ಕೊಂಡು ಟೀ ಕುಯ್ಯಕ್ಕೆ ಹೋಯ್ತಾ ಇದ್ದಾಳೆ ಐಸು. ಹೋಗೋಣಪ್ಪ, ಟೀ ಕೊಯ್ತೀಯೋ, ಹೂ ಕೊಯ್ತೀಯೋ, ಏನು ಕೊಯ್ತೀಯೋ ನೋಡೋಣ. ಹೆಂಗಿದೆ? ಚೆನ್ನಾಗಿ ಅನಿಸ್ತಾ ಇದೆಯಾ ಕಾಸ್ಟ್ಯೂಮು? ಭಾಳ ಟ್ರೆಡಿಷ್ನಲ್, ಭಾಳ ಅಂದವಾಗಿದೆ ರೀ. ಅದೆಲ್ಲ ಈ ಕಡೆದು ನೇಪಾಳೀಸ್ ಹಾಕ್ತಾರಲ್ಲ, ಆ ಕಡೆ ಆ ಥರದವರು ಅನ್ಸುತ್ತೆ ಕಾಸ್ಟ್ಯೂಮ್ ಇದು.
ನೋಡಿ ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಆ್ಯಕ್ಚುಲಿ ವೈಫು ಕಾಸ್ಟ್ಯೂಮಲ್ಲಿ. ಈ ಥರ ಕಾಸ್ಟ್ಯೂಮಲ್ಲಿ ನೋಡಿರಲಿಲ್ಲ. ಪಾಪ ಬುಟ್ಟಿ ಹೊಸ್ಬಿಟ್ಟಿದ್ರೆ ಅವಳಿಗೆ ಬಜ್ಜೆ ಆಗ್ತದೆ ಇರಬೇಕು, ಪದೇ ಪದೇ ಹಣೆ ಮುಟ್ಕೊತಾ ಇದ್ದಾಳೆ ಅಲ್ವಾ. ನೋಡಿ ಸಕ್ಕತ್ತಾಗಿದೆ ವ್ಯೂ, ಫುಲ್ ಮಂಚು ತುಂಬಿದೆ. ಇದು ಕೂಡ ಪೈನ್ ಫಾರೆಸ್ಟ್ ಇದೆ, ಪೈನ್ ಟ್ರೀಸ್ ಇದೆ ನೀವು ನೋಡ್ದಂಗೆ ಅಲ್ವಾ. ನೋಡಿ ಯಶೋ ಪೈನ್ ಫಾರೆಸ್ಟ್ ಇದೆ ನೋಡಿ. ಏನು ಅನ್ನಿಸ್ತಾ ಇದೆ ಡ್ರೆಸ್ ಹಾಕ್ಕೊಂಡು? ಚೆನ್ನಾಗಿ ಅನಿಸ್ತಿದೆ, ಏನೋ ಒಂಥರ ಹೊಸ ಏನೋ ಫೀಲ್ ಅನಿಸ್ತಿದೆ, ಚೆನ್ನಾಗಿ ಅನಿಸ್ತಿದೆ ಇದೆಲ್ಲ. ಬುಟ್ಟಿ ಮಾತ್ರ ಏನೋ ವಿಯರ್ಡ್ ಆಗಿದೆ ಇದು. ಎರಡಲ್ಲ ಭಾರ ಇದೆ ಅಂತ ಹೇಳು ಅಷ್ಟೇ ಅಲ್ವಾ, ಭಾರ ಇದೆ ಅಷ್ಟೇ. ನೋಡಿ ಎಲ್ಲ ಫೋಟೋಶೂಟ್ಗಳೇ, ಎಲ್ಲರೂ ಫೋಟೋಶೂಟ್ ಮಾಡ್ತಾ ಇದ್ದಾರೆ ಅಲ್ವಾ. ಪ್ಲೇಸ್ ಚೆನ್ನಾಗಿದೆ ಆ್ಯಕ್ಚುಲಿ. ಪೈನ್ ಫಾರೆಸ್ಟ್ ಆದಮೇಲೆ ಇದೇ ಚೆನ್ನಾಗಿದೆ ಅಂತ ಹೇಳ್ಬೋದು ಇವತ್ತಿನ ಹೈಲೈಟು ಅಲ್ವಾ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನೋಡು. ಫ್ರೆಂಡ್ಸ್, ನಾವು ಇವತ್ತು ನೋಡಿದ ಪ್ಲೇಸಲ್ಲಿ ಇದು ಹೈಲೈಟ್ ಆ್ಯಕ್ಚುಲಿ. ಇವಾಗ ಸ್ವಲ್ಪ ಫಾಗ್ ಕ್ಲಿಯರ್ ಆಗಿದೆ ನೋಡಿ, ಮಂಜು ಕ್ಲಿಯರ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಮರಗಳೆಲ್ಲ ಕಾಣ್ತಾ ಇದೆ. ಇಲ್ಲಿ ಆ್ಯಕ್ಚುಲಿ ನಮಗೆ ಪೈನ್ ಟ್ರೀಸೇ ಇರೋದು ಎಲ್ಲ ಕಡೆ. ಸೊ ನೋಡಿ ಸಖತ್ತಾಗಿದೆ. 0.5 ಮಾಡಿ ನಿಮಗೆ ಫುಲ್ ವೈಡ್ ಆಂಗಲ್ ಶಾಟ್ ಸಿಗ್ತಾ ಇದೆ. ಜನ ತುಂಬ ಇದ್ದಾರೆ, ಜನಗಳು ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ಇವಾಗಷ್ಟೇ ಇಲ್ಲಿ ನೋಡಿ, ಇಲ್ಲಿ ಈ ಟ್ರೆಡಿಷ್ನಲ್ ಡ್ರೆಸ್ ಸಿಗುತ್ತೆ, ಈ ಟ್ರೆಡಿಷ್ನಲ್ ಡ್ರೆಸ್ ಹಾಕೊಂಡ್ಬಿಟ್ಟು ಒಂದಿಷ್ಟು ಫೋಟೋಶೂಟ್ ಮಾಡಿದ್ವಿ. ಚೆನ್ನಾಗಿದೆ, ತುಂಬ ಕಾಸ್ಟ್ಲಿ ಏನಿಲ್ಲ, ಒಳ್ಳೆ ಮೆಮೊರಿ ಆಗುತ್ತೆ. ಏನೊಂದು ಹುಡುಗರಿಗೆ 50 ರೂಪಾಯಿ, ಹುಡುಗಿರಿಗೆ ಒಂದು 100 ರೂಪಾಯಿ ಅಷ್ಟೇ, ಆರಾಮಾಗಿ ಕೊಡ್ಬೋದು. ಒಂಥರ ಸಖತ್ತಾಗಿ ದಟ್ಟವಾಗಿರೋ ಕಾಡು ಥರ ಇದೆ. ಅಲ್ಲಿ ಲೇಕ್ ಕೂಡ ಸಿಗುತ್ತಂತೆ, ಲೇಕ್ ವಿವಿಗೂ ಹೋಗ್ತೀವಿ. ಇಲ್ಲಿ ಸ್ವಲ್ಪ ಟ್ರೆಕ್ಕಿಂಗ್ ಟೈಪ್ ಇದೆ ಕಣ್ರಿ, ಸ್ವಲ್ಪ ನೋಡ್ಕೊಂಡು ನಡಿಬೇಕು, ಅಂದರೆ ಜಾರು ಬೀಳೋದೇ ಸಹಿ ಅಲ್ವಾ. ಸೊ ಹತ್ತಾ ಇದ್ದೀನಿ ನಿಧಾನವಾಗಿ. ನೋಡಿ ಎಷ್ಟು ಚೆನ್ನಾಗಿದೆ ಪಾತು ಅಲ್ವಾ. ಬರ್ಬೇಕಣ್ರಿ, ಬರ್ಬೇಕಿಲ್ಲಿ. ನಿಜ ಭಾಳ ಮಿಸ್ ಮಾಡ್ಕೊಂಡಿದ್ದೆ. ನಾನು ಆ್ಯಕ್ಚುಲಿ ನನ್ನ ಬರ್ಡೇ ಲಾಸ್ಟ್ ಸರಿ ಮೇಘಾಲಯ ಹೋಗಬೇಕು ಅಂತ ಇದ್ದೆ, ಬಟ್ ಟ್ರಿಪ್ಪು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಬಿಕಾಸ್ ನನ್ನ ಮದುವೆ ಸೆಟ್ ಆಗಿತ್ತು, ಆ ಕಾರಣದಿಂದ. ಆಮೇಲೆ ಕೇರಳನೂ ಬುಕ್ ಮಾಡಿದ್ದೆ, ಅದು ಕ್ಯಾನ್ಸಲ್ ಮಾಡಿದೆ ಬಿಕಾಸ್ ನಾವು ಜವಳಿ ಎಲ್ಲ ತರಬೇಕಿತ್ತು. ಬಟ್ ಫೈನಲಿ ನಾರ್ತ್ ಈಸ್ಟಿಗೆ ಬರಬೇಕು ಅನ್ನೋಂಥ ಒಂದು ಕನಸು ನನಸಾಯಿತು. ಒಂದು ಸ್ಪಾಟ್ ಡಾರ್ಜಿಲಿಂಗು ಕವರ್ ಆದ ಹಾಗೆ. ಇನ್ನು ಗ್ಯಾಂಗ್ಟಾಕು ಮತ್ತು ನಾರ್ತ್ ಸಿಕ್ಕಿಮ್ ನೋಡಬೇಕು. ಬರೀ 1-1.5 ದಿನದಲ್ಲೇ ನಾವು ಆ್ಯಕ್ಚುಲಿ ತುಂಬ ಖುಷಿಯಾಗಿದ್ದೀವಿ. ತುಂಬ ಚೆನ್ನಾಗಿರೋಂಥ ವ್ಯೂಸು ಎಲ್ಲದೂ ಸಿಕ್ಕಿದೆ. ನಮ್ಮ ಐಶೋ ಎಲ್ಲೋದ್ಲ ಗೊತ್ತಿಲ್ಲ, ಓಡಿ ಹತ್ತೋದ್ಲು ಮೇಲೆ. ಫೋನ್ ಬೇರೆ ಇಟ್ಕೊಂಡಿಲ್ಲ, ಹುಡುಕ್ಬೇಕು ಇವಾಗ ಫ್ರೆಂಡ್ಸ್. ನೋಡಿ ಕಪೆ ಚೇಷ್ಟೆ ಮಾಡೋದು ಜಾಸ್ತಿ. ಇಲ್ಲಿ ಮರದಿಂದ ಅಡ್ಕೊಂಬಿಟ್ಟು ನಾನು ಟೆಸ್ಟ್ ಮಾಡಿದ್ಲು. ಯಾವಾಗಲೂ ಕೇಳ್ತಾ ಇರ್ತಾಳೆ, ನಾನು ಕಳೆದೋದ್ರೆ ಏನು ಮಾಡ್ತೀರಾ ಅಂತ. ನಾನು ಯಾವಾಗಲೂ ಇಡ್ತೀನಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಅದಕ್ಕೆ ಭಾರಿ ನನ್ನನ್ನು ಟೆಸ್ಟ್ ಮಾಡ್ತಾಳೆ. ಹಿಂಗೆ ಮಾಡಲಿ, ಕೇಳಿದಿರಲ್ಲ ನರಿಕತೆ ಕೇಳಿದಿರಲ್ಲ, ಹಂಗೆ ಫಸ್ಟು 2ನೇ ಸರಿ 3ನೇ ಸರಿ ಇದು ಕಾಮಿಡಿ ಮಾಡ್ತದಲ್ಲ ಅಂತ ಬಿಟ್ಟೇ ಹೋಗ್ಬಿಡ್ತೀನಿ ನಾನು. ಹಾಂ ನೀ ಬರೋಲ್ಲ? ಹೌದಾ, ಸರಿ ಬಿಡು. ಗ್ಯಾಂಗ್ಟಾಕಲ್ಲೇ ಬಿಟ್ಟೋಗೋಣ. ಹೆಂಗಿದ್ರು ಡ್ರೆಸ್ ಗಿಸ್ಸು ಹಾಕೊಂಡಿದ್ಯಾ? ಗ್ಯಾಂಗ್ಟಾಕಲ್ಲೇ ನನ್ನ ಹುಡುಗನ ಹುಡ್ಕೊಡೋಣ. ಚಂದಗೆ ಬೆಳ್ಳಗೆ ತೆಳ್ಳಗಿರೋ ಹುಡುಗ ಏನಂತೀಯ? ಅದಕ್ಕೆ ಅಲ್ವಾ, ಅದಕ್ಕೆ ಬಿಟ್ಟೋಗ್ರಿ ಅಂತೀಯ, ಮತ್ತಿನ್ನೇನಕ್ಕೆ? ನೋಡಿ ಇವಾಗ ಇಲ್ಲಿ ವಾಟರ್ ಬಾಡೀಸ್ ಅಂದರೆ ಲೇಕ್ ಇದೆಯಂತೆ, ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಐಶು, ಲೆಟ್ಸ್ ಗೋ. ನೋಡಿ ಇನ್ನೂ ಲೇಕ್ ಬಂದಿಲ್ಲ, ಕಾಡಿನ ಮಧ್ಯ ನಡೀತಾ ಇದ್ದೀವಿ. ಸುಸ್ತಾಗ್ಬಿಡುತ್ತೆ ಆ್ಯಕ್ಚುಲಿ, ಟ್ರೆಕ್ ಮಾಡ್ದಂಗೆ ಇದೆ ಇದು. ಅಂತಿಂಥ ಟ್ರೆಕ್ ಅಲ್ಲ, ಆಲ್ಮೋಸ್ಟ್ 1 ಕಿಲೋಮೀಟ್ರ್ ವಾಕೇ ಆಗುತ್ತೆ ಆ್ಯಕ್ಚುಲಿ ಲೇಕ್ ನೋಡೋಕ್ಕೆ. ನೋಡಿ ಹೋಗ್ತಾ ಇದ್ದೀವಿ. ಲೇಕ್ ಬಂದಮೇಲೆ ಲೇಕಿನ ವೀಡಿಯೋ ಮತ್ತು ಫೋಟೋ ತಗೊತೀವಿ. ಅಲ್ಲಿ ತನಕ ಆ್ಯಕ್ಚುಲಿ ಸುಸ್ತಾಗ್ತದೆ, ಅದಕ್ಕೋಸ್ಕರ
ಏನು ಮಾಡ್ತೀನಿ ಅಂದರೆ ಲೇಕ್ ಬಂದಮೇಲೆ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ನೋಡಿ ಎಲ್ಲ ಕಡೆ ಪೇಂಟ್ರೀಸು ಮತ್ತು ಮಂಜು ಸ್ಟಾರ್ಟ್ ಆಯಿತು. ಮಂಜು ಕಡಿಮೆ ಇದೆ ಅಂತ ಜಾಕೆಟೆಲ್ಲ ಎತ್ತಾಕಿದ್ವಿ, ಬಟ್ ಮತ್ತೆ ಮಂಜು ಸ್ಟಾರ್ಟ್ ಆಗಿದೆ. ನೋಡಿ ನಡೆದು ಸುಸ್ತಾಗಿ ಮ್ಯಾಗಿ ತಿಂತವ್ರೆ ನನ್ನ ವೈಫು. ನೋಡಿ ಫ್ರೆಂಡ್ಸ್ ಇಲ್ಲಿ ಆ್ಯಕ್ಚುಲಿ ಲೇಕಿಗೆ ಬಂದಿದ್ದೀವಿ. ತುಂಬ ಫಾಗ್ ಇರೋದ್ರಿಂದ ಕಾಣ್ತಾ ಇಲ್ಲ ನಿಮಗೆ. ಸ್ವಲ್ಪ ಕೊಳಕಾಗಿದೆ ವಾಟರ್ ಅನಿಸುತ್ತೆ. ನೋಡಿ ಝೂಮ್ ಹಾಕಿದ್ರೆ ನಿಮ್ಗೆ ಆ್ಯಕ್ಚುಲಿ ಕಾಣಲ್ಲ. ಸಾರಿ ಫಾರ್ ದ್ಯಾಟ್, ಏನೂ ಮಾಡೋಕ್ಕಾಗಲ್ಲ, ಮಂಜಿದೆ. ಬಟ್ ಟ್ರೆಕ್ಕಿಂಗ್ ತುಂಬ ಸಖತ್ತಾಗಿತ್ತು ಕಣ್ರಿ. ಟ್ರೆಕ್ಕಿಂಗ್ ಆಲ್ಮೋಸ್ಟ್ 2-3 ಕಿಲೋಮೀಟರ್ಸ್ ಬಂದಿದ್ದೀವಲ್ಲ ಐಶು. ಆಲ್ಮೋಸ್ಟ್ 2-3 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಆಗಿದೆ ಮೇಲ್ಗಡೆ, ಮತ್ತು ವಾಪಸ್ ಹೋಗ್ತಾ 3 ಆಗುತ್ತೆ. ಸೊ ಆಲ್ಮೋಸ್ಟ್ 6 ಕಿಲೋಮೀಟರ್ ನಾವು ಟ್ರೆಕ್ಕಿಂಗ್ ಮಾಡ್ದಂಗೆ ಆಗುತ್ತೆ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ನನಗಂತೂ ಟ್ರೆಕ್ಕಿಂಗ್ ತುಂಬ ಇಷ್ಟ. ಒಂದು ಸ್ವಲ್ಪ ನೋಡ್ಕೊಂಡು ಹೋಗೋಣ. ವೈಫಿಗೆ ತುಂಬ ಸುಸ್ತಾಗಿಬಿಟ್ಟಿದೆ, ಅದಕ್ಕೆ ವಾಪಸ್ ಹೋಗೋಣ ಅಂತ ಇದ್ದಾರೆ. ಬಟ್ ನನಗೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಇದೆ, ತುಂಬ ಹೋಗಿಲ್ಲ. ನೇತ್ರಾವತಿ ಕೊಡಚಾದ್ರಿ ಹತ್ರ ಒಂದು, ನೇತ್ರಾವತಿ ಹತ್ರ ಒಂದು ಟ್ರೆಕ್ ಮಾಡಿದ್ದೀನಿ. ಯಾಣದಲ್ಲಿ ಮಾಡಿದ್ದೀವಿ, ಬಟ್ ಯಾಣದು ಟ್ರೆಕ್ಕಿಂಗ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಆಗಲ್ಲ. ಸೊ 2 ಟ್ರೆಕ್ಕಿಂಗ್ ಅಂತ ಹೇಳ್ಬೋದು. ಕೊಡಚಾದ್ರಿ ಎಸ್ಪೆಷಲಿ ತುಂಬ ಡಿಫಿಕಲ್ಟ್ ಇತ್ತು. ಪೀಕ್ ಮಳೆಗಾಲದಲ್ಲಿ ಹೋಗಿದ್ವಿ, ಜುಲೈ 15ನೇ ತಾರೀಕು. ಇಲ್ಲೇ ಇದು ಎಂಡ್ ಆಯಿತು ಲೇಕು. ಸೊ ಮತ್ತೆ ನಾವು ಈಗ ವಾಪಸ್ ಹೋಗುವ. ಹೋಪ್ ಯು ಲೈಕ್ ಡಿಟ್. ಅಟ್ಲೀಸ್ಟ್ ಏನಂತ ಹೇಳ್ತಾರೆ, ಮಂಜಿರೋಕ್ಕೋಸ್ಕರ ನೋಡೋಕ್ಕಾಗ್ತಿಲ್ಲ. ಸ್ವಲ್ಪ ಮಂಜು ಕ್ಲಿಯರ್ ಆಗಿದ್ದರೆ ನಿಮಗೆ ಲೇಕ್ ಇನ್ನೂ ಚೆಂದ ಕಾಣ್ತಿತ್ತು. ರಾಫ್ಟಿಂಗ್ ಇದೆ ಅಂತ ಹೇಳಿದ್ದ ನಮ್ಮ ಡ್ರೈವರು, ಬಟ್ ರಾಫ್ಟಿಂಗೆಲ್ಲ ಇರೋದು ಡೌಟು. ಇವಾಗ ಕಾಣಿಸ್ತಾ ಇಲ್ಲ ಯಾರು. ರಾಫ್ಟಿಂಗ್ ಇದ್ರೂ ಏನು ತುಂಬ ದೊಡ್ಡ ಇಲ್ಲ ಲೇಕು, ಸೊ ಅದರಿಂದ ನಡೆಯುತ್ತೆ. ನಾವಿನ್ನು ಮನೆಗೆ ಹೋಗ್ತೀವಿ. ಆಲ್ರೆಡಿ ಐಶು ತುಂಬ ಸುಸ್ತಾಗಿಬಿಟ್ಟಿದ್ದಾಳೆ, ಆದ ಕಾರಣ ಜಸ್ಟ್ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡ್ತೀವಿ. ಇನ್ನು ಉಳಿದಿದ್ದ ಅಡ್ವೆಂಚರು ನಾಳೆಗೆ. ಸೊ ನಾವು ಇಲ್ಲಿಗೆ ಕ್ಲೋಸ್ ಔಟ್ ಮಾಡ್ತೀವಿ. ಥ್ಯಾಂಕ್ ಯು.